ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಮಾವಿನ ಹಣ್ಣಿನ ಸೀಸನ್ ಐತಲ್ರಿ, ಹಿಂಗಾಗಿ ನಾನೀಗ ಹಸಿ ಮಾವಿನಕಾಯ್ದು ಸಾರು ಮಾಡ್ತೀನಿ ರೀ. ಹಸಿ ಮಾವಿನಕಾಯಿ ಸಾರು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ ಕುಕ್ಕರ್ ತೊಗೊಂಡೇನಿ ರೀ. ಕುಕ್ಕರ್ ಇಟ್ಕೊತೀನಿ ರೀ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗ ನೀವೇ ನೋಡ್ಬೋದು ರೀ. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತೀನಿ ರೀ. ಇವು ನೀರು ಬಿಸಿ ಆಗ್ಬೇಕ್ರಿ. ಈಗ ನೋಡಿ ನಾ ಕುಕ್ಕರ್ ನೀರು ಹಾಕಿ ನೀರು ಕಾಯಕ್ಕಿಟ್ಟೀನಿ. ಈಗ ತೊಗರಿಬೇಳೆ ತೊಗೊಂಡ್ರಿ ಒಂದು ಕಪ್ಪ. ಈ ತೊಗರಿಬೇಳೆ ತೊಳೆದು ಹಾಕ್ತೀನಿ ರೀ. ನಾರ್ಮಲ್ ಆಗಿ ಮಾವಿನಕಾಯಿ ರಸಮ್ ಮಾಡ್ತಿರ್ತೀರಿ, ಮಾವಿನಕಾಯಿ ಗೊಜ್ಜು ಮಾಡ್ತಿರ್ತೀರಿ, ಮಾವಿನಕಾಯಿ ಚಟ್ನಿಗಳು ಮಾಡ್ತಿರ್ತೀರಿ. ನಾನು ಸುಮಾರು ನಮ್ಮ ರೆಸಿಪಿಗಳು ಮಾಡಿ ತೋರ್ಸೀನಿ ರೀ. ಇವತ್ತು ತೊಗರಿಬೇಳೆ ಮಾವಿನಕಾಯಿ ಹಾಕಿ ಸಾರು ಮಾಡ್ತೀನಿ ರೀ. ಹಾಗಾಗಿ ಸಾರು ಹೆಂಗೆ ಮಾಡೋದು ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೀರು ಹಾಕಿ ಒಂದೆರಡು ಸತಿ ತೊಳಿತೀನಿ ರೀ. ನೀರು ಕಾಯ್ದಾವು. ನಾ ಈಗ ಒಂದು ಮಾವಿನಕಾಯಿ ತೊಗೊಂಡಿನಿ, ಇದು ಇಟ್ಕೋತೀನಿ ನೋಡ್ರಿ ನೀರಾಗ. ಈಗ ತೊಗರಿಬೇಳೆನೂ ತೊಳೆದಿದ್ದೀನಲ್ರಿ, ಇವು ಹಾಕ್ಕೋತೀನಿ ನೋಡ್ರಿ. ನೀವು ತೊಗರಿಬೇಳೆ ಮಾವಿನಕಾಯಿ ಸಪ್ರೇಟಾಗಿ ಆದರೂ ಬೇಯಿಸ್ಕೋಬೋದು, ಇಲ್ಲ ಒಟ್ಟಿಗೆ ಆದರೂ ಬೇಯಿಸ್ಕೋಬೋದು ರೀ. ನಾ ಈಗ ಒಟ್ಟಿಗೆ ಬೇಯಿಸಾಕತ್ತೀನಿ ನೋಡ್ರಿ. ಇಡೀ ಮಾವಿನಕಾಯಿನ ಏನು ಹಾಕೋದು, ಬೇಗ ಬೇಯೆಲ್ಲ ಕಟ್ ಮಾಡಿ ಹಾಕೊಂಡ್ರೆ ಅಂತಂದ್ರೆ ನೀವು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೋಬೋದು ರೀ. ಈಗ ನಾ ಇದು ಮುಚ್ಚಳ ಮುಚ್ಚಿ ಒಂದೆರಡು ವಿಜಿಲ್ ಕೂಗಿಸ್ಕೋತೀನಿ ರೀ. ನಾನು ಕುಕ್ಕರ್ ಇಟ್ಟಿದ್ದೆ ರೀ. ಕುಕ್ಕರ್ ಕೂಗೈತ್ರಿ, 2 ವಿಜಿಲ್ ಆಗೈತಿ. ಈಗ ತಣ್ಣಗಾಗ್ಬೇಕ್ರಿ. ಆ ಕಡೆ ಎತ್ತಿಟ್ಟು ಒಗ್ಗರಣೆ ಮಾಡ್ಕೊತೀನಿ ರೀ. ಇದು ಕುಕ್ಕರ ಸ್ವಲ್ಪ ತಣ್ಣಗಾಗಲ್ರಿ. ಈಗ ನಾನು ಒಗ್ಗರಣೆ ಮಾಡಕ್ಕೆ ಒಂದು ಪಾತ್ರೆ ಇಟ್ಕೊತೀನಿ ರೀ. ಸಾರಿಗೆ ಒಗ್ಗರಣೆ ಮಾಡಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ನೋಡ್ರಿ ಎಣ್ಣೆ ಬಿಸಿ ಆಗೈತಿ. ನಾ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಜೀರಿಗೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೊಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೋತೀನಿ ನೋಡ್ರಿ. ನೀವು ಸಾಂಬಾರ್ಗೆ ಯಾವ ಮಸಾಲೆ ಹಾಕ್ಕೋತೀರಲ್ರಿ ಅದು ಹಾಕ್ಕೊಂಡ್ರೆ ಸಾಕು ನೋಡ್ರಿ. ನಾ ಒಂದು 2 ಸ್ಪೂನ್ ಅಷ್ಟು ಮಸಾಲೆ ಖಾರ ಹಾಕ್ಕೊಂಡೀನಿ ರೀ. ಈಗ ಅಲ್ಲಿ ಬೇಳೆ ಬೇದೈತಿಲ್ರಿ, ಅದು ತಣ್ಣಗಾದ ನಂತರ ಹಾಕ್ಕೊಳ್ಳೋಣ್ರಿ. ಈಗ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಒಗ್ಗರಣೆ ರೆಡಿ ಆಗೈತ್ರಿ. ಈಗ ನಾವು ಬೇಳೆ ಮ್ಯಾಶ್ ಮಾಡಿ ತಂದು ಹಾಕ್ಕೊಳ್ಳೋಣ್ರಿ. ಈಗ ಕುಕ್ಕರ್ ತಣ್ಣಗಾಗೈತ್ರಿ. ನಾ ಓಪನ್ ಮಾಡ್ತೀನಿ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಮಸ್ತ್ ಬೆಂದೈತಿ. ಮಾವಿನಕಾಯಿನೂ ಬೆಂದೈತಿ, ಬೇಳೆನೂ ಬೆಂದೈತಿ. ಈಗ ನಾನು ಮಾವಿನಕಾಯಿ ಸಪ್ರೇಟಾಗಿ ತಕ್ಕೋತೀನಿ ರೀ. ಯಾಕಂದ್ರೆ ಅದು ಸಿಪ್ಪೆ ಗೊಪ್ಪ ಎಲ್ಲ ತೆಗಿಬೇಕಲ್ರಿ, ಹಾಗಾಗಿ ನಾ ಸಪ್ರೇಟ್ ಮಾಡ್ಕೋತೀನಿ ನೋಡ್ರಿ. ಈಗ ಒಂದು ಬೌಲಲ್ಲಿ ಹಾಕ್ಕೋತೀನಿ ರೀ. ಸಿಪ್ಪೆ ಎಲ್ಲ ತಾನಾಗೆ ಬಿಟ್ಟೈತೆ ನೋಡ್ರಿ. ನಾನೇನು ಕಟ್ ಮಾಡಿರಲಿಲ್ಲ, ಹಂಗೆ ಹಾಕ್ಕೊಂಡಿದ್ದೆ ರೀ. ಇಡೀ ಮಾವಿನಕಾಯಿನೇ ಹಾಕ್ಕೊಂಡಿದ್ದೆ. ಈಗ ನೋಡ್ರಿ ಬೇಳೆ ಬೆಂದೈತಿ. ನಾನು ಮ್ಯಾಶ್ ಮಾಡ್ತೀನಿ ನೋಡ್ರಿ. ನೀವು ಕಡ್ಗೋಲೆ ಆದರೂ ಕಟ್ಟಿಬೋದು, ಇಲ್ಲ ಈ ಥರ ಸ್ಪೂನ್ಲೆ ಆದರೂ ಮಾಡ್ಬೋದು ರೀ. ನಾನು ಸ್ಪೂನ್ಲೇನೆ ಮಾಡಾಕತ್ತೀನಿ ನೋಡ್ರಿ. ನೀವು ಬೇಳೆ ಚಲೋ ಹೊತ್ತನೇ ಬೇಯಿಸ್ಕೊಂಡ್ರೆ ಇದು ಮಸ್ತಾಗಿ ಬರ್ತೈತೆ ರೀ. ಈಗ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿನಲ್ರಿ. ಈ ಬೇಳೆ ಚಲೋ ಹೊತ್ತನೇ ಬೆಂದೈತಿ. ಈಗ ನಾ ಮ್ಯಾಶ್ ಮಾಡಿ ಹಾಕೊಳಕತ್ತೀನಿ ನೋಡ್ರಿ. ಈಗ ಇದು ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕೋತೀನಿ ರೀ. ಈ ಸಾರು ನಿಮ್ಗೆ ಗಟ್ಟಿ ಬೇಕೋ ತಳಗಬೇಕು ನೋಡಿಕೊಂಡು ನೀವು ನೀರು ಹಾಕೋಬೇಕಾಗ್ತೈತೆ ರೀ. ಈಗ ನೋಡ್ರಿ ಈ ಹದ ಆಯ್ತು ನೋಡ್ರಿ. ಈಗ ನೋಡ್ರಿ ನಾ ಬೇಳೆ ಮತ್ತು ನೀರು ಹಾಕಿನಿ. ಈ ಹದ ಆಯ್ತು ನೋಡ್ರಿ. ನಿಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ರಿ, ಇಲ್ಲ ರಸಮ್ ಥರ ತಳ್ಳಗಬೇಕಂದ್ರೆ ಜಾಸ್ತಿ ನೀರು ಹಾಕೊಂಡ್ರೆ ತಳಗಾಗ್ತೈತೆ ರೀ. ನಾ ಈಗ ಇಷ್ಟು ಬಿಟ್ಟಿದ್ದೀನಿ. ಇನ್ನು ಮಾವಿನಕಾಯಿಗೆ ನೀರು ಹಾಕಿ ಹಾಕೋಬೇಕಲ್ರಿ, ಹಾಗಾಗಿ ಈ ಹದ ಆಯ್ತು ನೋಡ್ರಿ. ಈಗ ನೀವು ಮಾವಿನಕಾಯಿ ಸೀಸನಲ್ಲಿ ಸುಮಾರು ನಮ್ಮನೆ ರೆಸಿಪಿಗಳು ಮಾಡಿರ್ತೀರಿ. ಇದು ಒಂದು ನಮ್ಮನೆ ಸಾರು ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ಎಷ್ಟು ಮಸ್ತಾಗಿರ್ತೈತಿ ಅಂಥೇಳಿ. ಈಗ ನೋಡ್ರಿ ಇದೊಂದು 2 ನಿಮಿಷ ಕುದಿಲ್ರಿ. ಅಷ್ಟೊತ್ತಿಗೆ ನಾವು ಮಾವಿನಕಾಯಿನೂ ಮ್ಯಾಶ್ ಮಾಡಿಕೊಂಡು ತಂದು ಹಾಕೊಳ್ಳೋಣ್ರಿ. ನಾ ಕುಕ್ಕರಲ್ಲಿ ಇಡೀ ಮಾವಿನಕಾಯಿನೇ ಇಟ್ಟಿದ್ದೀರಿ. ಈ ಥರ ಬೆಂದೈತೆ ನೋಡ್ರಿ. ಗೊಪ್ಪ ಕಡೆಯಾಕಾಗೈತಿ, ಸಿಪ್ಪ ಕೆಡಕಾಗೈತಿ. ಈಗ ಬಿಸಿ ಇರ್ತೈತಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ನೀರು ಹಾಕ್ಕೊಂಡು ಈ ಮಾವಿನಕಾಯಿ ಒಳಗಿರೋದು ಸಿಪ್ಪಿ ಮತ್ತು ಗೊಪ್ಪ ತಕ್ಕೊಳ್ಳೋಣ್ರಿ. ಪಲ್ಪ್ ಮಾತ್ರ ಸಾರಿಗೆ ಹಾಕ್ಕೊಳ್ಳೋಣ್ರಿ. ನೋಡ್ರಿ ಮಾವಿನಕಾಯಿ ಎಲ್ಲ ಎಷ್ಟು ಮಸ್ತ್ ಕುದ್ದೈತೆ ನೋಡ್ರಿ. ನೀವು ಬರೀ ಮಾವಿನಕಾಯ್ದು ಮಾಡ್ಕೋಬೋದು, ಇಲ್ಲ ಬೇಳೆ ಹಾಕ್ಕೊಂಡಾದ್ರೂ ಮಾಡ್ಕೋಬೋದು ರೀ. ಬೇಳೆ ಹಾಕ್ಕೊಂಡು ಮಾಡಿದ್ರೆ ಮಸ್ತಾಗಿರ್ತೈತೆ ಅಂತ ನಾ ಬೇಳೆ ಹಾಕಿ ಮಾಡೀನಿ. ನೀವು ಬೇಡಪ್ಪ ಅಂದ್ರೆ ಬರೀ ಮಾವಿನಕಾಯಿನೇ ಬೇಯಿಸ್ಬಿಟ್ಟು ಮಾಡ್ಕೋಬೋದು ರೀ. ನೋಡ್ರಿ ಸಿಪ್ಪೆ ಎಲ್ಲ ಸಪ್ರೇಟಾಗಿ ಬಂದೈತಿ. ಮಾವಿನಕಾಯಿ ಪಲ್ಪ್ ಬೇರೆ ಸಪ್ರೇಟಾಗಿ ಬಂದೈತಿ. ಈ ಗೊಪ್ಪದೊಳಗಿರುವಂಥ ಎಲ್ಲ ಪಲ್ಪ್ ತಕ್ಕೊಂಡು ರೆಡಿ ಮಾಡ್ಕೊಳ್ರಿ.
ಈಗ ನಾನು ಅದು ಬೇಳೆ ಹಾಕಿ ಕುದಿಯಾಕ್ ಬಿಟ್ಟಿದ್ದೆ ರೀ. ಈಗ ಮಾವಿನಕಾಯಿದು ಪಲ್ಪ್ ಎಲ್ಲ ತಕ್ಕೊಂಡಿನಲ್ರಿ. ಈಗ ಇದು ಹಾಕೋತೀನಿ ನೋಡ್ರಿ ರಸ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗ್ತದ್ರಿ. ಮಾವಿನಕಾಯಿ ಹುಳಿ ಇರ್ತೈತಿಲ್ರಿ, ಹಾಗಾಗಿ ಬೆಲ್ಲ ಬೇಕೇ ಬೇಕ್ರಿ. ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೇಕ್ರಿ ಬೆಲ್ಲ. ಇದೆಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಒಂದು ಕುದಿಯಾಕ್ ಬಿಡ್ತೀನಿ ರೀ. ಈಗ ನೋಡ್ರಿ ನಂದು ಈ ಹದ ಐತಿ. ನಿಮ್ಗೆ ಇನ್ನೂ ತಳ್ಳಗಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದ್ರಿ ನೀವು. ಇನ್ನು ಕುದ್ದಿದ್ದನ್ನ ಗಟ್ಟಿ ಆಗ್ತೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ ನಾ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋತೀನಿ. ಈಗ ನೋಡ್ರಿ ನಂದು ಈ ಹದ ಆಗೈತೆ ನೋಡ್ರಿ. ಸಾರು ಅಂದ್ರೆ ಸ್ವಲ್ಪ ಗಟ್ಟಿ ಇರ್ಬೇಕ್ರಿ. ನೀವು ರಸಮ್ ಮಾಡ್ತೀನಿ ಅನ್ನೋದಾದ್ರೆ ಬೇಳೆ ಸ್ವಲ್ಪ ಕಮ್ಮಿ ಹಾಕೊಳ್ರಿ. ಸಾರು ಮಾಡ್ತೀನಿ ಅನ್ನೋದಾದ್ರೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕೊಳ್ರಿ. ನಾನೀಗ ಸಾರು ಮಾಡಾಕತ್ತೀನಿ ರೀ, ಹಾಗಾಗಿ ಸ್ವಲ್ಪ ಬೇಳೆ ಜಾಸ್ತಿ ಹಾಕೊಂಡಿನಿ. ಇದೊಂದು ಕುದಿ ಬರಲ್ರಿ. ಒಂದು ಕುದಿ ಬಂದ್ಮೇಲೆ ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಹೆಂಗಾಗೈತಿ ಅಂತ. ಈಗ ನೋಡ್ರಿ ನಾ ಒಂದು 2 ನಿಮಿಷ ಕುದಿಸಿದ್ದೀನಿ. ಈ ರೀತಿ ಕುದ್ದೈತೆ ನೋಡ್ರಿ ಸಾರು. ಇದು ನೀವು ಅನ್ನಕ್ಕಾದ್ರೂ ಹಾಕೋಬೋದು, ಚಪಾತಿಗಾದ್ರೂ ಹಾಕೋಬೋದ್ರಿ. ಮಸ್ತಾಗಿರ್ತೈತ್ರಿ. ನಿಮ್ಮ ಹತ್ರ ಕೊತ್ತಂಬರಿ ಇದ್ರೆ ಹಾಕೋಬೋದ್ರಿ ನೀವು. ನನಗೆ ಕೊತ್ತಂಬರಿ ಇರಲಿಲ್ಲ, ಹಿಂಗಾಗಿ ಹಾಕಿಲ್ಲ ರೀ. ಈಗ ನೋಡ್ರಿ ಇದು ಸಾರು ರೆಡಿ ಆಯ್ತ್ರಿ. ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತಾಗಿರ್ತೈತ್ರಿ. ಈಗ ನೋಡ್ರಿ ಇದು ಸಾರು ರೆಡಿ ಆಗೈತಿ. ನಾ ಸ್ಟವ್ ಆಫ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ ನಾ ಹಸಿ ಮಾವಿನಕಾಯಿ ಸಾರು ಮಾಡಿದ್ನೆಲ್ಲ ಈ ಸರ್ವ್ ಮಾಡ್ತೀನಿ ನೋಡ್ರಿ. ಇದು ಸಖತ್ತಾಗಿರ್ತೈತ್ರಿ. ಹುಳಿಯಾಗಿ ಮಾವಿನಕಾಯಿ ಹುಳಿ ಇರ್ತೈತಲ್ರಿ. ನೀವು ಒಂದ್ಸತಿ ಮಾಡಿದ್ರೆ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೆ ಮಾಡ್ತಾನೆ ಇರ್ತೀರಿ. ಇದು ಅನ್ನಕ್ಕೆ, ಚಪಾತಿಗೆ, ಇಡ್ಲಿಗೆ ಎಲ್ಲದಕ್ಕೂ ಮಸ್ತಾಗಿರ್ತೈತ್ರಿ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ಹುಳಿ ಇಷ್ಟಪಡೋರು ಈ ರೀತಿ ಸಾರು ಮಾಡ್ಕೊಂಡು ತಿನ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಮಾವಿನಕಾಯಿ ಸಾರು ಮಾಡೋದನ್ನ. ಈ ಮಾವಿನಕಾಯಿ ಸಾರು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.